ವೀಕ್ಷಕರೇ, ನಿನ್ನೆ ಅಷ್ಟೇ ಸಂಜೆ 6 ಗಂಟೆಯಿಂದ ರಾತ್ರಿ 9:30ರವರೆಗೂ ಕೂಡ ಪವರ್ ಟಿವಿಯಲ್ಲಿ ಈ ಸ್ಮಾರ್ಟ್ ಲೂಟಿಗೆ ಸಂಬಂಧಪಟ್ಟಂತಹ ಇಂಧನ ಇಲಾಖೆಯಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಬಗ್ಗೆ ಬಟಾಬಯಲು ಮಾಡಲಾಗಿತ್ತು, ಬೆಳಕನ್ನು ಚೆಲ್ಲಾಗಿತ್ತು. ಯಾವ ರೀತಿ ಸ್ಮಾರ್ಟ್ ಮೀಟರ್ಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅಕ್ರಮ ನಡೆದಿದೆ, ಟೆಂಡರ್ ಕೊಡುವಲ್ಲಿಯೇ ಯಾವ ರೀತಿ ಅಕ್ರಮ ನಡೆಸಿದ್ದಾರೆ, ಯಾವ ರೀತಿ 2400 ರೂಪಾಯಿ ಸ್ಮಾರ್ಟ್ ಮೀಟರ್ಗೆ 4998 ರೂಪಾಯಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರಾಜ್ಯದ ಜನರ ಮುಂದೆ ಪವರ್ ಟಿವಿ ಇಟ್ಟಿತ್ತು. ಇದ್ರ ಬಗ್ಗೆ ಇವತ್ತು ಸಾಕಷ್ಟು ಜನ ಬಿಜೆಪಿ ನಾಯಕರು, ಕಾಂಗ್ರೆಸ್ ನಾಯಕರು, ಸ್ವತಃ ಇಂಧನ ಸಚಿವ ಕೆಜೆ ಜಾರ್ಜ್ ಅವರೇ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜಾರ್ಜ್ ಅವರಂತೂ ಬಹಳ ಒಂಥರ ನೆಗ್ಲಿಜೆನ್ಸ್ ಆಗಿ ಆನ್ಸರ್ ಅನ್ನ ಮಾಡಿದ್ರು. ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಮುಂದಿನ ಅರ್ಧ ಗಂಟೆಗಳ ತಾಸು ಇದೇ ವಿಚಾರವಾಗಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಈ ಚರ್ಚೆಯಲ್ಲಿ ಯಾರೆಲ್ಲ ಭಾಗಿ ಆಗ್ತಾರೆ ಮುಂದಿನ ಹಂತದಲ್ಲಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ ಸ್ಮಾರ್ಟ್ ಲೂಟಿ. ನಾನು ಸಿಂಧೂರ. ಪವರ್ ಟಿವಿಯಲ್ಲಿ ರಾಜ್ಯ ಸರ್ಕಾರದ ಸ್ಫೋಟಕ ಹಗರಣ ಬಯಲು. ಇಂಧನ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಬಹಳ ದೊಡ್ಡ ಅಕ್ರಮ ಆಗಿತ್ತು. ಪವರ್ ಟಿವಿ ವರದಿಗೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಎಲ್ಲ ಕಡೆ ಇದೇ ಚರ್ಚೆ ಆಗ್ತಾ ಇದೆ. ದಾವಣಗೆರೆ ಮೂಲದ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಕಂಪನಿಗೆ ಟೆಂಡರ್ ಅನ್ನ ಕೊಡಲಾಗಿತ್ತು. ಇದೇ ಕಂಪನಿಗೆ ಟೆಂಡರ್ ಕೊಡಬೇಕು ಅಂತ ಮೊದಲೇ ಡಿಸೈಡ್ ಮಾಡಿ ಈ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ಅನ್ನ ಕರೆಯಲಾಗಿತ್ತು. ಪವರ್ ಟಿವಿಯಲ್ಲಿ ದಾಖಲೆಗಳ ಸಮೇತ ಟೆಂಡರ್ ಅಕ್ರಮವನ್ನ ಬಯಲು ಮಾಡಲಾಗಿತ್ತು. ಸ್ಮಾರ್ಟ್ ಮೀಟರ್ ಟೆಂಡರ್ ಶಾಕ್. ಬೇರೆ ಬೇರೆ ಸಚಿವರೆಲ್ಲ ನಿರುತ್ತರ, ಯಾರ ಹತ್ರನೂ ಆನ್ಸರೇ ಇಲ್ಲ. ಓಡೋಗವರೆಷ್ಟೋ, ತಲೆ ತೆಗೆಸ್ಕೊಂಡು ಹೋಗೋರೆಷ್ಟೋ. ಪವರ್ಫುಲ್ ವರದಿಗೆ ಡಿಸಿಎಂ ಡಿಕೆಶಿ ಸೇರಿದಂತೆ ಉಳಿದೆಲ್ಲ ಸಚಿವರು ಕೂಡ ಸೈಲೆಂಟ್ ಆಗ್ಬಿಟ್ರು. ಪವರ್ ಟಿವಿಯಲ್ಲಿ ರಾಜ್ಯ ಸರ್ಕಾರದ ಸ್ಫೋಟಕ ಹಗರಣ ಬಯಲಾಗಿದೆ. ಯಾರ ಹತ್ರನೂ ಉತ್ತರನೇ ಇರಲಿಲ್ಲ, ತಲೆ ತಗ್ಗಿಸ್ಕೊಂಡು ಓಡ್ತಾ ಇದ್ರು. ನೋಡೋಣ, ಕೇಳೋಣ, ಸಚಿವರನ್ನೇ ಕೇಳಬೇಕು, ಇಲಾಖೆ ಸಚಿವರ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇದ್ರು. ನೋಡಿ, ಈ ರಾಜಶ್ರೀ ಕಂಪನಿಗೆ ಸ್ಮಾರ್ಟ್ ಮೀಟರ್ ಅನ್ನ ಸೇಲ್ ಮಾಡೋದಕ್ಕೆ 5 ವರ್ಷಗಳ ಟೆಂಡರ್ ಅನ್ನ ನೀಡಲಾಗಿದೆ ಮತ್ತು ಇದರ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ಮೇಂಟೆನೆನ್ಸ್ಗೆ 10 ವರ್ಷಗಳ ಟೆಂಡರ್ ಅನ್ನ ನೀಡಲಾಗಿದೆ. ರಾಜಶ್ರೀ ಕಂಪನಿಗೆ ಬೆಸ್ಕಾಂ ಸೇರಿ ಎಲ್ಲ 5 ವಿದ್ಯುತ್ ಕಂಪನಿಗಳ ಗುತ್ತಿಗೆಯನ್ನ ನೀಡಲಾಗಿದೆ. ಸ್ಮಾರ್ಟ್ ಮೀಟರ್ ಮೂಲ ಬೆಲೆ ಇರೋದು ಕೇವಲ 2400 ರೂಪಾಯಿ ಮಾತ್ರ. ಆದ್ರೆ ಟೆಂಡರ್ ಪಡೆದಂತಹ ರಾಜಶ್ರೀ ಕಂಪನಿ ನಿಗದಿ ಮಾಡಿರೋದು 4998 ರೂಪಾಯಿ. ಉಳಿದಂತ ಹಣ ಎಲ್ಲಿಗೆ ಹೋಯ್ತು, ಏನ್ ಮಾಡ್ತಾ ಇದ್ದಾರೆ? ಜನರ ರಕ್ತ ಹೀರ್ತಾ ಇದಾರಲ್ಲ ಇವರು. ಬೆಸ್ಕಾಂ ವರ್ಷಕ್ಕೆ ಕನಿಷ್ಠ 4.5 ಲಕ್ಷ ಮೀಟರ್ ಅಳವಡಿಕೆಗೆ ಬೇಡಿಕೆಯನ್ನ ಇಟ್ಟಿದೆ. ಸಾಫ್ಟ್ವೇರ್ ನಿರ್ವಹಣೆಗೆ ಪ್ರತಿ ತಿಂಗಳು ಬರುತ್ತಲ್ಲ ಬಿಲ್ಲು, 125 ರೂಪಾಯಿ ಹಾಕಿದಿರಲ್ಲ, ಯಾಕೆ? ಅಕ್ರಮದ ಮೂಲಕ ರಾಜಶ್ರೀ ಕಂಪನಿಗೆ ಖಜಾನೆಗೆ ಸಾವಿರಾರು ಕೋಟಿಯನ್ನ ಇಂಧನ ಇಲಾಖೆ ತುಂಬಿಸಿ ಕೊಡ್ತಾ ಇದೆ. ಪವರ್ ಟಿವಿ ವರದಿಯ ಬಳಿಕ ತನಿಖೆಗೆ ವಿಪಕ್ಷ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ಗೋಲ್ಮಾಲ್ ಕಂಡು ಬಂದ್ರು ಕೂಡ ಸಚಿವ ಕೆಜೆ ಜಾರ್ಜ್ ಸಮರ್ಥಿಸ್ಕೊಳ್ತಾ ಇದ್ದೀರಲ್ಲ ಸರ್, ನಿಮ್ಗೆ ಶೇಮ್ ಆಗೋದಿಲ್ವಾ? ಮಾಡಿರೋದೇ ಸರಿ ಅಂತ ಸಮರ್ಥಿಸ್ಕೊಂಡಿದ್ದೀರಲ್ಲ, ಡೋಂಟ್ ಯು ಫೀಲ್ ಶೇಮ್? ಏನ್ ಹೇಳಿದ್ದಾರೆ ಕೆಜೆ ಜಾರ್ಜ್, ಕೇಳಿಸ್ಕೊಳ್ಳೋಣ. ಈಗೆಲ್ಲ ಆದ್ಮೇಲೆ ಅದು 800 ರೂಪಾಯಿ ಕೊಡಿ. ಈಗ ನೆಕ್ಸ್ಟ್ ಯಾವ್ದಾದ್ರು ಟೆಂಡರ್ ಬರ್ಬೇಕಾದ್ರೆ ಅವ್ರು ಪಾರ್ಟಿಸಿಪೇಟ್ ಚಾರ್ಜ್ ಮಾಡ್ತಿದ್ದಾರೆ ಸರ್ ಒಂದು ಮೀಟರ್. 1500 ಅಲ್ಲ, 500 ರೂಪಾಯಿಗೂ ಸ್ಮಾರ್ಟ್ ಮೀಟರ್ ಕೊಡ್ತಾರೆ. 500 ಈಗೆಲ್ಲ ಆದ್ಮೇಲೆ ಅದು 800 ರೂಪಾಯಿ ಕೊಡಿ. ಈಗ ನೆಕ್ಸ್ಟ್ ಯಾವ್ದಾದ್ರು ಟೆಂಡರ್ ಬರ್ಬೇಕಾದ್ರೆ ಅವ್ರು ಪಾರ್ಟಿಸಿಪೇಟ್ ಮಾಡಿ 800 ರೂಪಾಯಿ ಕೊಡ್ಲಿ. ಈಗ ಹೊಸ ಟೆಂಡರ್ ಬರ್ತೀವಲ್ಲ, ಆ ಟೆಂಡರ್ ಟೈಮಲ್ಲಿ ಮಾಡ್ಬೋದು ಹೊರತು ಈಗ ಟೆಂಡರ್ ಫೈನಲೈಸ್ ಆಗ್ಬಿಟ್ಟಿದೆ ಅಲ್ಲ. ನೀವು ಅವ್ರಿಗೆ ಹೇಳಿ, ಅವರು ಯಾವ ರೀತಿಯಲ್ಲಿ ಅವ್ರದ್ದು ಈಗ ಇರುವ ಕಂಪನಿಗಳು, ನಾನು ಹೇಳಿದಿಲ್ಲ, ಅವರು ಬರೆದು ನನಗೆ ಕೊಡ್ಲಿ, ಈ ತರ ಮಿಸ್ಟೇಕ್ ಆಗಿದೆ ಅಂತ ಇಟ್ಟುಕೊಳ್ಳಿ, ನಾನು ಅದನ್ನ ಎನ್ಕ್ವೈರಿ ಮಾಡ್ಬಿಟ್ಟು ಅದ್ರಲ್ಲಿ ರೆಕ್ಟಿಫೈ ಆಗಿದ್ದಾರೆ, ಹೂ ಇಸ್ ಅಥವಾ ಹೆಂಗಾಗಿದೆ ಅಂತ ವಿಚಾರ. ಚಾರ್ಜ್ ಮಾಡ್ತಿದ್ದಾರೆ ಸರ್ ಒಂದು ಮೀಟರ್. 1500 ಅಲ್ಲ, 500 ರೂಪಾಯಿಗೂ ಸ್ಮಾರ್ಟ್ ಮೀಟರ್ ಕೊಡ್ತಾರೆ. 500 ಈಗೆಲ್ಲ ಆದ್ಮೇಲೆ ಅದು 800 ರೂಪಾಯಿ ಕೊಡಿ. ಈಗ ನೆಕ್ಸ್ಟ್ ಯಾವ್ದಾದ್ರು ಟೆಂಡರ್ ಬರ್ಬೇಕಾದ್ರೆ ಅವ್ರು ಪಾರ್ಟಿಸಿಪೇಟ್ ಮಾಡಿ 800 ರೂಪಾಯಿ ಕೊಡ್ಲಿ. ಈಗ ಹೊಸ ಟೆಂಡರ್ ಬರ್ತೀವಲ್ಲ, ಆ ಟೆಂಡರ್ ಟೈಮಲ್ಲಿ ಮಾಡ್ಬೋದು ಹೊರತು ಈಗ ಟೆಂಡರ್ ಫೈನಲೈಸ್ ಆಗ್ಬಿಟ್ಟಿದೆ ಅಲ್ಲ. ನೀವು ಅವ್ರಿಗೆ ಹೇಳಿ, ಅವರು ಯಾವ ರೀತಿಯಲ್ಲಿ ಅವ್ರದ್ದು ಈಗ ಇರುವ ಕಂಪನಿಗಳು, ನಾನು ಹೇಳಿದಿಲ್ಲ, ಅವರು ಬರೆದು ನನಗೆ ಕೊಡ್ಲಿ, ಈ ತರ ಮಿಸ್ಟೇಕ್ ಆಗಿದೆ ಅಂತ ಇಟ್ಟುಕೊಳ್ಳಿ, ನಾನು ಅದನ್ನ ಎನ್ಕ್ವೈರಿ ಮಾಡ್ಬಿಟ್ಟು ಅದ್ರಲ್ಲಿ ರೆಕ್ಟಿಫೈ ಆಗಿದ್ದಾರೆ, ಹೂ ಇಸ್ ಅಥವಾ ಹೆಂಗಾಗಿದೆ. ಜಾರ್ಜ್ ಅವರ ಉತ್ತರಗಳನ್ನ ಕೇಳಿಸ್ಕೊಂಡ್ರಿ. ಜಾರ್ಜ್ ಸರ್, ಒಂದು ತಿಳ್ಕೊಳ್ಳಿ, ಅವ್ರು ಬಂದು ಕೊಡಬೇಕಾಗಿಲ್ಲ. ಪವರ್ ಟಿವಿ ದಾಖಲೆ ಸಮೇತ ಇಟ್ಟಿದೆ. ನಿಮ್ಮ ಇಲಾಖೆಯಲ್ಲಿ ಈ ತರ ನಡೆದಿದೆ ಅಂತ ಗೊತ್ತಾದ ಕೂಡಲೇ ನೀವೇ ತರಿಸ್ಕೊಂಡು ದಾಖಲೆಗಳ ಪರಿಶೀಲನೆ ಮಾಡ್ಬೇಕೆ ಹೊರತು ಅವ್ರು ಯಾರೋ ಬಂದು ಕೊಡ್ಲಿ ಅಂತ ಕಾಯ್ಕೊಂಡು ಕುತ್ಕೊಳ್ಳೋದಲ್ಲ.
ಅಂಡ್ ನೀವು ಇನ್ನೊಂದು ಹೇಳಿದ್ರೆ 500 ರೂಪಾಯಿಗೂ ಮೀಟರ್ ಸಿಗುತ್ತೆ ಅಂತ ಹೇಳಿ. 500 ರೂಪಾಯಿಗೂ ಸ್ಮಾರ್ಟ್ ಮೀಟರ್ ಸಿಗ್ತಾ ಇದೆ ಅಂತಂದ್ಮೇಲೆ ನೀವ್ ಯಾಕೆ ಸರ್ 2400 ರೂಪಾಯಿ ಚಾರ್ಜ್ ಮಾಡಿ ಅವನು ಯಾರೋ ಬಂದು 4998 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾನೆ? ಸ್ಮಾರ್ಟ್ ಮೀಟರ್ ಔಟ್ಲೆಟ್ಗಳಿಗೂ ಕೂಡ ಬಾಡಿಗೆ ರೂಪದಲ್ಲಿ ಹಣ ಪೋಲಾಗ್ತಾ ಇದೆ. ಬೆಸ್ಕಾಂ ವಿಭಾಗದಲ್ಲಿ ಪ್ರತಿ ತಿಂಗಳು ಚದರ ಅಡಿಗೆ 125 ರೂಪಾಯಿನಂತೆ ಬಾಡಿಗೆಯನ್ನ ಇವರೇ ಕಟ್ತಾ ಇದ್ದಾರೆ. ಬೆಂಗಳೂರೇತರ ವಿಭಾಗಗಳಲ್ಲಿ ಪ್ರತಿ ತಿಂಗಳು ಚದರ ಅಡಿಗೆ 70 ರೂಪಾಯಿನಂತೆ ರೆಂಟ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಆ ರೆಂಟಿನ ಹೊರೆ ಯಾರ ಮೇಲೆ ಬೀಳ್ತಾ ಇದೆ ಗೊತ್ತಾ? ಕೆಪಿಟಿಸಿಯಲ್ಲಿ ಏನ್ ಸಂಜೆಬಿಂದ ಕಟ್ಟಲ್ಲ, ನಮ್ಮ ಮೇಲೆ ನಿಮ್ಮ ಮೇಲೆ ಬೀಳ್ತಾ ಇದೆ. ಬೆಸ್ಕಾಂ ಮೂಲಕವೇ ಸ್ಮಾರ್ಟ್ ಮೀಟರ್ ಔಟ್ಲೆಟ್ಗಳಿಗೆ ರೆಂಟ್ ಅನ್ನ ಪಾವತಿಸಲಾಗ್ತಿದೆ. ಪರಿಣಿತಿ ಹೊಂದಿದ ಟ್ರೈನ್ಡ್ ಸಿಬ್ಬಂದಿ ಇರ್ತಾರಲ್ಲ, ಟ್ರೈನ್ಡ್ ಸಿಬ್ಬಂದಿಗೆ 55 ಸಾವಿರ ಕೊಡ್ತಾ ಇದ್ದಾರೆ ತಿಂಗಳು. ಅರೆ ಪರಿಣಿತಿ ಹೊಂದಿದವರಿಗೆ 45,000 ಸಂಬಳ ವೇತನ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಿಂದ ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಆಗ್ತಾ ಇದೆ. ಆದ್ರೆ ಟೆಂಡರ್ ಕೊಟ್ಬಿಟ್ಟಿದೀವಿ, ಏನೂ ಮಾಡಕ್ಕಾಗಲ್ಲ ಅಂತ ಜಾರ್ಜ್ ಹೇಳ್ತಾ ಇದಾರಲ್ಲ, ಯಾಕೆ? ಟೆಂಡರ್ ರದ್ದು ಮಾಡೋ ಅಂತ ಕೆಪಾಸಿಟಿ ಅಥವಾ ಆ ರೈಟ್ಸ್ ಸರ್ಕಾರಕ್ಕಿಲ್ವಾ? ಜನರಿಗೆ ಹೊರೆ ಆಗ್ತಾ ಇದ್ದೀರಲ್ಲ ನೀವು. ಅಕ್ರಮ ಆಗಿಲ್ಲ ಅಂತ ಆದ್ರೆ ಚರ್ಚೆಗೆ ಬನ್ನಿ. ಸಚಿವರಿಗೆ ಪವರ್ ಟಿವಿ ಪಂಥಾಹ್ವಾನ ನೀಡ್ತಾ ಇದೆ. ಮುಕ್ತ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ ಸರ್, ಒಳ್ಳೆ ಚೇರು ಹಾಕ್ತೀವಿ, ನಿಮ್ಗೋಸ್ಕರ ಒಂದು ಬೊಕ್ಕೆನೂ ತಂದಿಡ್ತೀವಿ, ನೀವು ಹೇಳಿರುವಂತ ಮಾತನ್ನ ಕೇಳೋದು ಕೂಡ ನಾವು ಸಿದ್ಧವಾಗಿದ್ದೀವಿ. ಓಪನ್ ಟು ಡಿಸ್ಕಸ್ ಅಬೌಟ್ ದಿಸ್ ಇಶ್ಯೂ. ಯಾವುದೇ ರೀತಿ ಅಕ್ರಮ ನಡೆದಿಲ್ಲ ಅನ್ನೋದಾದ್ರೆ ದಯವಿಟ್ಟು ಬನ್ನಿ, ಪವರ್ ಟಿವಿ ಬಾಗ್ಲು ನಿಮ್ಗೆ ಸದಾ ತೆಗೆದಿರುತ್ತೆ. ಬೇಕಾದ್ರೆ ನಾವೇ ಬಂದು ನಿಮ್ಮನ್ನು ಕರ್ಕೊಂಡು ಬರ್ತೀವಿ, ಒಂದು ಒಳ್ಳೆ ಆಸನದ ವ್ಯವಸ್ಥೆಯನ್ನ ಕೂಡ ಮಾಡ್ತೀವಿ. ಇಡೀ ದಿವಸ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಪವರ್ ಟಿವಿ ತಯಾರಾಗಿದೆ. ಅಕ್ರಮ ನಡೆದಿಲ್ಲ ಅನ್ನೋದಾದ್ರೆ ಚರ್ಚೆಗೆ ಬನ್ನಿ, ಮುಕ್ತವಾಗಿ ನಿಮ್ಮನ್ನ ಚರ್ಚೆಗೆ ಆಹ್ವಾನಿಸ್ತಾ ಇದೀವಿ, ಒಳ್ಳೆಯ ಮನಸ್ಸಿನಿಂದ ಆಹ್ವಾನಿಸ್ತಾ ಇದೀವಿ. ಜನರಿಗೆ ಅಟ್ಲೀಸ್ಟ್ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ನಿಮಗೂ ಆ ಮನಸ್ಸಿದ್ದರೆ ಪವರ್ ಟಿವಿ ನಿಮ್ಗೆ ಪವರ್ಫುಲ್ ಪಂಥಾಹ್ವಾನವನ್ನ ನೀಡ್ತಾ ಇದೆ. ಬನ್ನಿ ಚರ್ಚೆಗೆ. ಹಾಗಾದ್ರೆ ಇದೇ ವಿಚಾರವಾಗಿ ವಿಪಕ್ಷ ನಾಯಕರು ಏನೇನು ಮಾತಾಡಿದ್ದಾರೆ, ಲೆಟ್ಸ್ ಲಿಸನ್. ದರ ಜಾಸ್ತಿ ಮಾಡಿರ್ತಕ್ಕಂಥ ಒಂದು ಕಡೆ ಪುಕ್ಕಟ ವಿದ್ಯುತ್ ಅಂತ ಹೇಳ್ತಾರೆ, ಈ ರೀತಿ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ರೈತರಿಗೆ ಸಂಕಷ್ಟದಲ್ಲಿದ್ದಾರೆ. 7 ತಾಸು ವಿದ್ಯುತ್ತನ್ನ 3 ಫೇಸ್ ವಿದ್ಯುತ್ತನ್ನ ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ PWD ಇತರ ಇಲಾಖೆಗಳು ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡಿದೆ, 6,500 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಇದ್ರ ನಡುವೆ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಕ್ ಹೊರಟಿದೆ, ಇದು ಅಕ್ಷಮ್ಯ ಅಪರಾಧ. ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ. ಇವೆಲ್ಲವೂ ಕೂಡ ಚರ್ಚೆ ಮಾಡೋದಕ್ಕೆ ಈ ಸರ್ಕಾರಕ್ಕೆ ಪುರ್ಸೊತ್ತಿಲ್ಲ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಏನ್ ಮಾಡಕ್ ಹೊರಟಿದ್ದಾರೆ, ಇವ್ಯಾವು ಕೂಡ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು ಚರ್ಚೆ ಮಾಡೋದಕ್ಕೆ ಇವತ್ತು ಅವಕಾಶ ಇಲ್ಲ. ಸ್ಮಾರ್ಟ್ ಮೀಟರ್ ವಿಚಾರ ಇರ್ಬೋದು, ಇವತ್ತು ವಿದ್ಯುತ್ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರ್ಬೋದು. ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಖರೀದಿ ಮತ್ತು ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಳ ದೊಡ್ಡ ಪ್ರಮಾಣದ ದರ ಏರಿಕೆಯ ಪಟ್ಟಿನಲ್ಲಿ ವ್ಯತ್ಯಾಸ ಆಗಿದೆ ಎನ್ನುವಂಥದ್ದನ್ನು ನಿಮ್ಮ ಪವರ್ ಟಿವಿಯ ಮುಖಾಂತರ ಇವತ್ತು ಜನರಿಗೆ ಗೊತ್ತಾಗಿದೆ. ಇದನ್ನು ಬೆಳಕಿಗೆ ತಂದಂಥ ನಿಮ್ಮ ಚಾನಲ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏಕಾಏಕಿಯಾಗಿ ಹತ್ತತ್ರ 6 ಲಕ್ಷ ಮೀಟರ್ಗಳನ್ನು ಖರೀದಿ ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿರುವಂಥದ್ದು, ಇದನ್ನು ಗ್ರಾಹಕರ ಮೇಲೆ ಹೊರಿಸ್ತಾ ಇರುವಂಥದ್ದು ಮತ್ತು ಅವೈಜ್ಞಾನಿಕವಾಗಿ ದರಪಟ್ಟಿಯನ್ನು ನಿಗದಿ ಮಾಡಿ ಒಂದೇ ಕಂಪನಿಗೆ ಗುತ್ತಿಗೆಯನ್ನು ಕೊಟ್ಟಿರುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಇವತ್ತು ಎಡೆ ಮಾಡಿಕೊಟ್ಟಿದೆ. ಬೇರೆ ರಾಜ್ಯ ಇದು ನಾವು ಬೆಲೆ ಯಾವ್ಯಾವ್ದ್ರ ಮೇಲೆ ಏರಿಸ್ತಾರೆ ಅಂತೇಳಿ ನಿರೀಕ್ಷೆ ಮಾಡಿದ್ವಿ ನಾವು. ಮೊನ್ನೆ ಅಧಿವೇಶನದಲ್ಲಿ ಪಾಪ ಜಾರ್ಜ್ ಅವರು ಸತ್ಯ ಹರಿಶ್ಚಂದ್ರ ರೀತಿಯಲ್ಲಿ ನಾವು ಯಾವುದೇ ಬೆಲೆ ಏರಿಕೆಯನ್ನು ಮಾಡಲಿಲ್ಲ, ಯಾವುದೇ ಇಂಡಸ್ಟ್ರಿ ಹೊರಗಡೆ ಹೋಗಿಲ್ಲ ಅಂತೇಳಿ ನಮ್ಮ ಮೇಲೆ ಕೆಂಡಾಮಂಡಲ ಆದರು ನಾವು ಸತೀಶ್ ರೆಡ್ಡಿ ಅವ್ರು ಮಾತಾಡಿದಾಗ. ಆದರೆ ಇವತ್ತು ಏಪ್ರಿಲ್ 1ನೇ ತಾರೀಕಿಂದ ಯೂನಿಟ್ಗೆ 36 ಪೈಸೆ ಮತ್ತು ಅದರ ಇನ್ನು 2 ವರ್ಷದಲ್ಲೂ ಕೂಡ 34 ಪೈಸೆ, ಈ ಥರ 3 ವರ್ಷಕ್ಕೂ ಕೂಡ ಪ್ರತಿ ವರ್ಷ ಬೆಲೆ ಏರಿಕೆ ಮಾಡ್ತಕ್ಕಂಥ ಆದೇಶವನ್ನ ಸರ್ಕಾರ ಹೊರಡಿಸಿದೆ. ಇವರು ಪ್ರಾರಂಭದಲ್ಲೇ ರೈತರಿಗೆ ಉಚಿತ, ಇದು ಉದ್ದೇಶಪೂರ್ವಕವಾಗಿ ಅವರಿಗೆ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಎಲ್ಲ ಒಂದೇ ರೀತಿ ಟೆಂಡರ್ ಹಾಕೊಂತಾರ. ನನಗೆ ಟೆಂಡರ್ ಕೊಡ್ಬೇಕು ಅಂತ ಇರ್ತದೆ, ನಾನೇ ಇನ್ನೊಬ್ಬನ ತಂದು ಡಮ್ಮಿ ಟೆಂಡರ್ ಹಾಕಿಸ್ತೀನಿ ನನಗಿಂತ ಕಮ್ಮಿಗೆ, ನನಗೆ ಕೊಡಲೇಬೇಕು. 2 ಟೆಂಡರ್. ಮತ್ತೆ ಆ ಟೆಂಡರ್ ಕಂಡೀಷನ್ಗಳೇ ವಿಚಿತ್ರ, ಅದು ಅವನಿಗೆ ಬರಬೇಕು ಆ ರೀತಿಯಲ್ಲಿ ಟೆಂಡರ್ ಕಂಡೀಷನ್ ಮಾಡಿದ್ದಾರೆ. ಇದು ಹೇಳಿದ್ರೆ ಬಹಳ ದೊಡ್ಡ ಹಗರಣ. ಇದು ನಮ್ಮ ದುರ್ದೈವ, ನಮ್ಮ ಜನರ ತಲೆ ಮೇಲೆ.
ನೋಡಿದ್ರಲ್ಲ ಯಾವ ನಾಯಕರು ಏನೇನು ಹೇಳಿದ್ರು ಅಂತ ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಬೇಕಾಗಿದೆ. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಆಗಿರುವಂತಹ ಯದುಕುಮಾರ್ ಗೌಡ್ರು ಆಗಮಿಸಿದ್ದಾರೆ. ಯದುಕುಮಾರ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೊತೆಗೆ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಚಂದ್ರಬಾಬು ಅವರು ಬಂದಿದ್ದಾರೆ. ಚಂದ್ರಬಾಬು ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಜಯರಾಮ್ ಅವರು ಬಂದಿದ್ದಾರೆ. ಜಯರಾಮ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಬಿಜೆಪಿ ವಕ್ತಾರರಿಂದ ಶುರು ಮಾಡ್ತೀನಿ. ಪವರ್ ಟಿವಿ ಹಲವು ಹಗರಣಗಳನ್ನ ಬಯಲಿಗೆಳೆದಿದೆ ಪಕ್ಷಾತೀತವಾಗಿ. ಬೀಟ್ ಕಾಂಗ್ರೆಸ್, ಬೀಟ್ JDS और ಬಿಜೆಪಿ ಪಕ್ಷಾತೀತವಾಗಿ ಹಗರಣವನ್ನ ಬಯಲಿಗೆಳೆದಿದ್ವಿ. ನಾವು ಯಾರ ಮುಖವೂ ಅಲ್ಲ. ವಿ ಆರ್ ನಾಟ್ ದ ಫೇಸ್ ಆಫ್ ಎನಿ ಪಾರ್ಟಿ. ಓಕೆ, ನಿನ್ನೆ ಇಂಧನ ಇಲಾಖೆಯ ಒಂದು ದೊಡ್ಡ ಹಗರಣವನ್ನ, ಸಾವಿರಾರು ಕೋಟಿ ಹಗರಣವನ್ನ, 16,000 ಕೋಟಿ ಆಗ್ಬೋದು ಲೆಕ್ಕ ಹಾಕಿದ್ರೆ. ನನಗೆ ಲೆಕ್ಕ ಹಾಕ್ಲಿಕ್ಕೂ ಕೂಡ ಆಗಲ್ಲ, ಸೊನ್ನೆಗಳನ್ನ ಎಣಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಹಗರಣ ನಿನ್ನೆ ಪವರ್ ಟಿವಿ 3.5 ತಾಸು ಈ ಹಗರಣವನ್ನ ಬಯಲಿಗೆಳೆದಿದೆ. ಏನ್ ಹೇಳ್ತೀರಿ ಯದುಕುಮಾರ್ ಗೌಡ? ಮೊದಲನೇದಾಗಿ ಮೇಡಮ್, ಏಕೆಂದರೆ ಪವರ್ ಟಿವಿ ಯಾವಾಗಲೂ ಜನರ ಸಮಸ್ಯೆ ತಗೊಳ್ಳೋದ್ರಲ್ಲಿ ಮುಂದಾಳತ್ವವನ್ನು ಮೊದಲಿಂದನೂ ವಹಿಸಿದೆ. ಇದು ತಾವು ಇವಾಗೇನು ನಿನ್ನೆ ಒಂದು ಕಾರ್ಯಕ್ರಮ ಬಿತ್ತರ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ನಾನು ಕೇಳ್ಪಟ್ಟದ ಮಟ್ಟಿಗೆ ಅಧಿಕಾರಿಗಳ ವರ್ಗದಲ್ಲಾಗ್ಬೋದು ಮತ್ತು ಖುದ್ದಾಗಿ ವಿಧಾನಸೌಧದಲ್ಲೇ ಆಗ್ಬೋದು, ಇದು ಮಾತು ಜೋರಾಗಿತ್ತು ಮೇಡಮ್. ಯಾಕೆಂದರೆ ಅಷ್ಟು ಪರಿಣಾಮಕಾರಿಯಾಗಿ ಇದು ಮಾಹಿತಿ ನಿನ್ನೆ ಎಲ್ಲರಿಗೂ ಸಿಕ್ಕಿದೆ. ಮತ್ತು ಅದು ಪ್ರತಿಯೊಂದು ಇದನ್ನೆಲ್ಲ ನೋಡಿದಾಗಲೂ ಅದು ಮಾತಾಡ್ತಾ ಇದ್ದಂಥದ್ದು ನಾನು ಕೇಳ್ಪಟ್ಟೆ. ಯಾಕೆಂದರೆ ಸೆಷನ್ನ ತುಂಬ ಹತ್ತಿರದಿಂದ ನೋಡ್ತಾ ಇರೋ ಇದರಲ್ಲಿ. ಆದದ್ದಕ್ಕಾಗಿ ತಮಗೆ ಎಲ್ಲ ಜನರ ಪರವಾಗಿ ಅಭಿನಂದನೆಗಳು ಮೇಡಮ್. ಯಾಕೆಂದರೆ ಇದೊಂದು ಜನಪರವಾದ ಕೆಲಸ. ಇದು ಜನರಿಗೆ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರಬೇಕಾದಾಗ ಸರ್ಕಾರ ಬಂದು ತಾವು ಏನೇ ಮಾಡಿದ್ರು, ನಾವು ಏನೇ ಹೇಳಿದ್ರು ಇಲ್ಲ ನಾವೆಲ್ಲನೂ ಸರಿನೇ ಮಾಡಿದ್ದೀವಿ, ಯಾವುದೂ ಇಲ್ಲ, ನಮ್ಮ ಸತ್ಯ ಹರಿಶ್ಚಂದ್ರರು ಪ್ರತಿಯೊಂದು ನಮ್ದೇನು ತಪ್ಪೇ ಇಲ್ಲ, ನಾವು ಜನರಿಗೋಸ್ಕರನೇ ಮಾಡ್ತಾ ಇದ್ದಂಥ ಆ ಒಂದು ದೊಡ್ಡ ಒಂದು ಮುಖವಾಡನ ಕಳಿಸಿದಂಥದ್ದಕ್ಕೆ ಪವರ್ ಟಿವಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಮೇಡಮ್. ಮತ್ತು ಈ ಸಮಸ್ಯೆಗಳು ಬಂದಾಗ ಮೇಡಮ್, ಈಗ ಏನು ತೊಂದರೆ ಆಗಿತ್ತು ಇದರಲ್ಲಿ, ಇವಾಗಿರುವಂಥ ಮೀಟ್ರ್ನಲ್ಲಿ ಏನು ತೊಂದರೆ ಆಗಿತ್ತು ಅಂತ ಸರ್ಕಾರ ಮೊದಲನೇದಾಗಿ ಹೇಳಬೇಕಾಗತ್ತೆ. ಏನು ತೊಂದರೆ ಆಗಿತ್ತು ಒಂದು. ಮತ್ತು ಈ ವಿದ್ಯುತ್ತನ್ನ ನಮ್ಮ ರೈತರಿಗಾಗ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಯಲ್ಗೆ ಇದಕ್ಕಾಗ್ಬೋದು, ಮೊದಲಿಂದನೂ ಕರ್ನಾಟಕದ ಒಂದು ಇತಿಹಾಸ ಇದೆ. ಅದು ಬಂಗಾರಪ್ಪನವ್ರ ಕಾಲದಿಂದ 92ರಿಂದನೂ ಫ್ರೀಯಾಗಿ ಇದು ಮಾಡುವಂಥದ್ದು. ರೈತರಾಗ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಯಲ್ ಆಗ್ಬೋದು, ಕೇಳೋದೇನು ಮೇಡಮ್, ಒಂದು ಲ್ಯಾಂಡ್ ಕೇಳ್ತಾರೆ, ಒಂದು ವಿದ್ಯುತ್ ಕೇಳ್ತಾರೆ, ಒಂದು ನೀರು ಕೇಳ್ತಾರೆ. ದಟ್ ಈಸ್ ದ ಪ್ರೋಗ್ರೆಸ್ ಫಾರ್ ಇದಲ್ವ, ರಾಜ್ಯಕ್ಕಾಗಲಿ ಏನಾದರೂ ಆಗಲಿ ಅಂದರೆ. ಅದು ಇವ್ರು ಮಾಡ್ತಾ ಇರೋದು ಏನು ಮೇಡಮ್, ಅಲ್ಲಿ ಸದನದಲ್ಲಿ ಇದೇ ಸ್ಮಾರ್ಟ್ ಮೀಟರ್ ಬಗ್ಗೆ ಕೇಳಿದಾಗ ಏನು ಪುಂಖಾನುಪುಂಖವಾಗಿ ಇಂಧನ ಸಚಿವರು ನಾವೇನು ತಪ್ಪೇ ಮಾಡಿಲ್ಲ, ಯಾವುದೂ ಇಲ್ಲ ಅಂತ ಹೇಳಿದಂಥದ್ದನ್ನು ನೀವು ಎಳೆಯಾಗಿ ಎಲ್ಲ ಪ್ರತಿಯೊಂದನ್ನು ಹೇಳಿದಂತಾಗ ಇವರು ಸರ್ಕಾರದವರು ಏನು ಹೇಳಿದ್ರು ಮತ್ತು ತಮ್ಮ ಪವರ್ ಟಿವಿಯಿಂದ ತಮ್ಮ ಬಾತ್ಮೀದಾರರು ಕೇಳಬೇಕಾದಾಗ ಇದು ಜನರ ಪರವಾಗಿ ಟೆಂಡರ್ ಆಗ್ಬಿಟ್ಟಿದೆ, ಯಾಕೆಂದರೆ ಅವರೊಂದು ಉಡಾಫೆಯ ಉತ್ತರ ಕೊಟ್ಟರು, ಆಗೋಗಿದೆ ಅಂತ ಅಂದ್ಬಿಟ್ಟು. ಅಂದರೆ ಬೇರೆ ಬೇರೆ ಕಾಮಗಾರಿಗಳಲ್ಲಿ ಸರ್ಕಾರದ ಬೇರೆ ಕಾಮಗಾರಿಗಳು ಹಿಂದಿನ ಸರ್ಕಾರಗಳು ಮಾಡಬೇಕಾದಾಗ ಕಳಪೆ ಕಾಮಗಾರಿ, ಆ ಕಾಮಗಾರಿ ಇದಕ್ಕೆ ನಿಲ್ಲಿಸಿದ್ದೀವಿ, ಇದರಲ್ಲಿ 40% ಕಮಿಷನ್ ಇದೆ ಅಂತ ತಡೆ ಒಡ್ಡಿದಂಥದ್ದು, ಅದಕ್ಕೆ ತನಿಖೆ ಮಾಡಿದಂಥದ್ದು ಉದಾಹರಣೆಗಳಿದೆ ಅಲ್ವಾ ಮೇಡಮ್ ಅಲ್ಲಿ? ಉದಾಹರಣೆಗಳಿದೆ ಅಲ್ವಾ ಮೇಡಮ್? ಅಲ್ಲ, ಉದಾಹರಣೆಗಳಿದೆ ಅಲ್ವಾ ಮೇಡಮ್ ಅಲ್ಲಿ? ಉದಾಹರಣೆಗಳು ಇರಬೇಕಾದಾಗ ಇದನ್ನ ಯಾಕೆ ತಡೆಗಟ್ಟಬಾರ್ದು? ನೀವು ಜನಹಿತ ಜನರಿಗೋಸ್ಕರ 52,000 ಕೋಟಿ ಗ್ಯಾರಂಟಿ ಅಂತ ಕೊಡಬೇಕಾದಾಗ ಇದು ಜನಹಿತ ತಾನೇ? ಇದು ಜನಹಿತ ತಾನೆ? ಯಾಕೆಂದ್ರೆ ನನ್ಗೆ ಗೊತ್ತಿಲ್ಲ ಮೇಡಮ್, ನಾನು ಅಂಕಿಅಂಶ ತಗೊಂಡಿದಂಥದ್ದು ರಿಜಿಸ್ಟರ್ಡ್ ಗುತ್ತಿಗೆದಾರರು ಸುಮಾರು 18,000 ಜನ, ನಾನ್ ರಿಜಿಸ್ಟರ್ಡ್ ಗುತ್ತಿಗೆದಾರರು ಮೋರ್ ದೆನ್ 5.5 ಲಕ್ಷ ಜನ ಇದ್ದಾರೆ. ಇವರೆಲ್ಲ ನಿರುದ್ಯೋಗಿಗಳಾಗಬೇಕಾ? ಇವ್ರು ನಿರುದ್ಯೋಗಿಗಳು. ಮೊದಲೇ ಯುವನಿಧಿ ಅಂತ ಮಾಡಿ ಜನರನ್ನ ನಿರುದ್ಯೋಗಿ ಅಂತ ಮಾಡಿದ್ದೀರಾ. ಈಗ ಯಾರು ಇವ್ರು ಮೊದಲೇ ನಿರುದ್ಯೋಗಿ ಆಗಿರೋರು ತಮ್ಮ ಜೀವನೋಪಾಯ ಪಡೆಯೋಕ್ಕೋಸ್ಕರ ಕಾಂಟ್ರಾಕ್ಟರ್ ಕೆಲಸಗಳು ಕಲ್ತ್ಕೊಂಡು, ಎಲೆಕ್ಟ್ರಿಕಲ್ ಕೆಲಸ ಕಲ್ತ್ಕೊಂಡು ಇವರು ಜೀವನೋಪಾಯ ಮಾಡಬೇಕಾದಾಗ, ಇವ್ರ ಹೊಟ್ಟೆ ಮೇಲೂ ತಣ್ಣೀರು ಬಟ್ಟೆ ಆಗ್ತಾ ಇರಬೇಕಾದಾಗ ಜನರ ಬಗ್ಗೆ ನಿಮ್ಮ ಬಾತ್ಮೀದಾರರು ಕೇಳ್ತಾನೆ ಇದ್ದಾರೆ, ಉತ್ತರ ಕೊಡಿ ಅಂತ. ಅವ್ರು ಎಷ್ಟು ಆರೈಕೆ ಮತ್ತು ಉಡಾಫೆಯಿಂದ ಉತ್ತರ ಕೊಟ್ಟರು ಅಂದರೆ ಆಗೋಗಿದೆ ಅಂತ. ಹಾಗಂದ್ರೆ ಯಾವುದಾದ್ರೂ ಟೆಂಡರ್ಸು ಆಗೋಗಿದ್ಮ್ಯಾಕ ಮತ್ತೆ ಮರುಪರಿಶೀಲನೆ ಏಕಮೇವೇನಾ? ಮೊನೊಪೊಲಿನಾ? ಟೆಂಡರ್ಸ್ ಮೊನೊಪೊಲಿನ ಮೇಡಮ್? ಕಾಂಪಿಟೇಟಿವ್ ನೀವು ಟ್ಯಾಕ್ಸ್ ಪೇಸ್ ಮನಿ ಕೊಡ್ತಾ ಇರಬೇಕಾದಾಗ ಹೌ ಕ್ಯಾನ್ ಟೆಂಡರ್ ಕ್ಯಾನ್ ಬಿ ಮೊನೊಪೊಲಿ? ಅದನ್ನೇ ನಾನು ಹೇಳೋದು, ನಾವು ದುಡಿದು ನಾವು ಟ್ಯಾಕ್ಸ್ ಕಟ್ಟುವ ಹಣವನ್ನ ನಿಮ್ಮ ಇಷ್ಟ ಬಂದಂಗ ನೀವು ವಸೂಲಿ ಮಾಡ್ತೀರಾ ಅಂದ್ರೆ ಯಾವನ್ನವರು ಆ ರೈಟ್ಸ್ ಹೇಗೆ ಕೊಡ್ತೀರಾ? ಆಮೇಲೆ ಅವ್ರು ಹೇಳ್ತಾ ಇರಬೇಕಾದಾಗ ನಾನು ಗಮನಿಸಿದ್ದೆ ಪ್ರೀ ಕ್ವಾಲಿಫಿಕೇಶನ್. ಹಾಗಾದ್ರೆ ಒಂದು ಕಂಪನಿಗೆ ಸಹಾಯ ಮಾಡೋಕ್ಕೋಸ್ಕರ ಪ್ರೀ ಕ್ವಾಲಿಫಿಕೇಶನ್ಸ್ ಅನ್ನೋದು ಇದೆ. ಅಂದ್ರೆ ಒಂದೇ ಕಂಪನಿನ ಚೇಂಜ್ ಮಾಡ್ಬಿಟ್ಟಿದಾರಲ್ಲ, ಅದು ಒಂದೇ ಕಂಪನಿನ ಪ್ರೀ ಕ್ವಾಲಿಫಿಕೇಶನ್ಸ್. ಹಾಗಾದ್ರೆ ಆತರ ಸ್ಮಾರ್ಟ್ ಮೀಟರ್ ಮಾಡುವಂತ ಬೇರೆ ಕಂಪನೀಸ್ಗಳು ಏನ್ ನಾವು IT ಸೆಕ್ಟರ್ ನಲ್ಲಿ ಬಿಗ್ ಇದಾಗಿರುವಂತದ್ದು, ಲೀಪ್ ಫಾರ್ವರ್ಡ್ ಆಗಿರುವಂತವ್ರಿಗೆ ಯಾವ್ದು ಕಂಪನೀಸ್ ಇಲ್ವಾ ಮೇಡಮ್ ಅಲ್ಲಿ? ಬೇರೆ ಕಂಪನೀಸ್ ಇಲ್ವಾ? ಹೌ ಡು ಯು ಕಾಲ್ ದ ಟೆಂಡರ್ಸ್? ದೇ ಶುಡ್ ಬಿ L1, L2, L3, L4. ಹೂ ಆರ್ L1, L2, L3? ಬೇರೆ ಅಂದ್ರೆ ಮೊನೊಪೊಲಿ ಆಗಿ ಮೀನ್ಸ್ ರೀಟೆಂಡರ್ ಮಾಡ್ಬೋದಾಗಿತ್ತಲ್ಲ ಮೇಡಮ್. ಈ ಒಂದು ಟೆಂಡರ್ಗೆ ಬಂದಿಲ್ಲ ಮತ್ತೆ ವಿ ವಿಲ್ ಕಾಲ್ ಫಾರ್ ದ ರೀಟೆಂಡರ್ಸ್ ಅಂತ ಯಾಕೆ ಮಾಡಿಲ್ಲ? ದಟ್ಸ್ ಅ ಟೆಂಡರಿಂಗ್ ಪ್ರೋಸೆಸ್.
ಸಿ KW5 KW6 ಅಲ್ಲಿ ಹಾಕ್ಬೇಕಾಗಿರೋ ಟೆಂಡರ್ನ KW4 ಅಲ್ಲಿ ಹಾಕಿದ್ದಾರೆ. KW4 ಅಲ್ಲಿ KW4 ಅಲ್ಲಿ ಹಾಕಿದ್ದಾರೆ. ಸೊ ಅವ್ರು ಹೇಳ್ತಾರೆ ಟೆಂಡರ್ ಕಡಿಬೇಕಾದಾಗ ಯಾಕೆ ಮಾಡಿಲ್ಲ ಅಂತ. ಅರೆ ನಿಮ್ಮ ಉದ್ದೇಶ ಇದಾಗಿತ್ತಂತ ಯಾರಿಗೆ ಗೊತ್ತಿತ್ತು? ರೈಟ್